ಯಾಕೆ ಹಿಂಗಾಡ್ತಾವ್ರಿ ಅವ್ರ ಅಂಕಲು? ಸ್ನೇಹಿತರೆ, ಮಹಾರಾಷ್ಟ್ರ ಕೊಡಬೇಕು. ಸೋಮವಾರದಿಂದ ನಮ್ಮ ಮಹಾರಾಷ್ಟ್ರ ಎಕ್ಸ್ಪಿಡಿಷನ್ ಇದೆ. ಮಾನ್ಸೂನ್ ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ. ಸೊ ಈ ಸರ್ತಿ ನಾವು 2 ತಾರ್ ಹೋಗ್ತಾ ಇದೆ. ಒಂದು ತಾರ್ ರಾಕ್ಸು ಒಂದು ತಾರ್ ಹೋಗ್ತಾ ಇದೀವಿ, ತೋರಲ್ಲಿ ಹೋಗ್ತಾ ಇದೀವಿ. ಸೊ ಮತ್ತೆ ಗಿರಿ ಬೈಕಲ್ಲಿ ಬರ್ತಾ ಇದ್ದಾನೆ. ಏನ್ ಮಾಡ್ತಾವ್ರಿ ಇವ್ರು ಗೊತ್ತಾಗ್ತಾ ಇಲ್ವಲ್ಲ? ಏನೋ ಮಾಡ್ತಾರ ಬೈ, ನೋಡಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತಾರ ಇವರು? ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಆಲ್ ಆಫ್ ಎ ಸಡನ್ ತುಂಬ ದಿವಸಗಳ ನಂತರ ವ್ಲಾಗ್ ಆಗ್ತಾ ಇದ್ದೀನಿ ತಿರ್ಗಾ. ಸೊ ಏನಪ್ಪ ಅಂತಂದರೆ, ಇವತ್ತು ಕಲ್ಕಿ ಅವ್ರದ್ದು TVS ಗಾಡಿದು ಶೂಟ್ ನಡೀತಾ ಇದೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನೋಡಿ, ಅಲ್ಲೇ ಹೋಗ್ತಾ ಇದೆ ನೋಡಿ. ಈ ಥರ ಎಲ್ಲ ಕಷ್ಟಪಟ್ಟು ಶಾರ್ಟ್ಸ್ಗಳನ್ನ ತೊಗೊಬೇಕು. ತೋರ್ಸೋಣ ನೋಡಿ, ಬನ್ನಿ ತೋರ್ಸೋಣ ಬೈ. TVS ನೋಡಿ ಗಾಡಿ ಇಲ್ಲೇ ಇದೆ. ಸೊ ಶೂಟ್ ನಡೀತಾ ಇದೆ. ಇದೆಲ್ಲ ಕೋಆರ್ಡಿನೇಷನ್ ನಡೀತಾ ಇರೋದು. ಇದು ಆಕ್ಚುಲಿ ಏನಂತಂದ್ರೆ, ಕಾಲ್ಸ್ ಜಾಯ್ನ್ ಆಗ್ತೀವಿ, ಸ್ಪೀಕರ್ ಹಾಕ್ಬಿಡ್ತೀವಿ, ಅದಾದ್ರೂ ಅವ್ರ ಹತ್ರ ಮಾತಾಡ್ತೀವಿ, ಹಿಂಗಲ್ಲ ಹಂಗೆ ಅಂತ ಹೇಳ್ಬಿಟ್ಟು. ನೋಡಿ ಭಾಸ್ಕರ್ ಕಾರ್ ಅಲ್ಲೇ ನಿಂತಿದೆ. ಫಸ್ಟ್ ಪರ್ಸನ್ ವ್ಯೂ ಶಾಟ್ ತಗೋತವ್ರ ಸ್ನೇಹಿತರೆ. ಇದು ತಪ್ಪರ್ಥ ಮಾಡ್ಕೊಬಿಡಿ. ಏನ್ ಹೇಳಿ, ಇದೇನು ಬೈ, ಕೇವಲ 3 ದಿನ ಸ್ನೇಹಿತರೆ ಮಹಾರಾಷ್ಟ್ರ ಕೊಡಬೇಕು. ಸೋಮವಾರದಿಂದ ನಮ್ಮ ಮಹಾರಾಷ್ಟ್ರ ಎಕ್ಸ್ಪಿಡಿಷನ್ ಇದೆ. ಮಾನ್ಸೂನ್ ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ. ಸೊ ಈ ಸರ್ತಿ ನಾವು 2 ತಾರ್ ಹೋಗ್ತಾ ಇದೆ. ಒಂದು ತಾರ್ ರಾಕ್ಸು ಒಂದು ತಾರ್ ಹೋಗ್ತಾ ಇದೀವಿ, ತೋರಲ್ಲಿ ಹೋಗ್ತಾ ಇದೀವಿ. ಸೊ ಮತ್ತೆ ಗಿರಿ ಬೈಕಲ್ಲಿ ಬರ್ತಾ ಇದ್ದಾನೆ. ಬೇಡ ಅಂದ್ರು ಏನ್ ಹೇಳಿ, ಬೈಕಲ್ಲಿ ಬರ್ತಾನೆ. ಎಷ್ಟು ಹೇಳಿದ್ರು ಕೇಳಲ್ಲ, ಏನೋ ಗೊತ್ತಿಲ್ಲ. ಅವ್ನ ಖುಷಿ ಇರ್ಲಿ, ತೊಂದರೆ ಇಲ್ಲ, ಬರಲಿ, ಹೆಂಗೋ ಒಂದು ಹೋಟೆಲ್ ಜೊತೆಗೆ ಬರ್ತಾ ಇದ್ದಾನಲ್ಲ. ಮಹಾರಾಷ್ಟ್ರದಲ್ಲಿ ಸುಮಾರು ಒಂದು 12 days ಪ್ಲಾನ್ ಇದೆ. ಸುಮಾರು ಒಂದು 12 days ಪ್ಲಾನ್ ಇದೆ ಸ್ನೇಹಿತರೆ ಮಹಾರಾಷ್ಟ್ರದ್ದು. ನಮ್ದು 12 ಅಲ್ಲ, ಎಷ್ಟು ದಿವಸ ಬೈ? ಅಷ್ಟೇ 15 ಇತ್ತು. ಅದು ಇವಾಗ 13 ವರೆಗೂ ಫಿಲ್ಟರ್ ಆಗಿ 13 days ಆಗಿದೆ. ಏನಕ್ಕೆ ಅಂತಂದ್ರೆ, ನಮ್ಮ ಸ್ನೇಹಿತರು ಏನಿದ್ದಾರೆ ಒಬ್ರೊಬ್ರು ಫ್ರೀ ಇಲ್ಲ. ಸೊ ಅವ್ರಿಗೋಸ್ಕರ ನಾವು ಎಲ್ಲೋದ್ರು ಇವರು 15th ಹೋಗ್ಬೇಕಾಗಿತ್ತು. ಹಿಂಗ್ ಹೋಗ್ಬಿಟ್ರಾ? ಹಿಂಗೆ ಇರ್ಬೇಕು. ಏನೋ ಗೊತ್ತಿಲ್ಲ. ಆಗಸ್ಟ್ 15th ಹೊರಡ್ಬೇಕಾಯ್ತು ಆ್ಯಕ್ಚುಲಿ. ಬಟ್ ಅನ್ಫಾರ್ಚುನೇಟ್ಲಿ ಆಗಸ್ಟ್ 15th ಹೋಗ್ತಾ ಇಲ್ಲ ನಾವು. ಸೊ ಇಲ್ಲಿ ನೈಸ್ ರೋಡಲ್ಲಿ ಇದ್ದೀವಿ. ಇಲ್ಲೊಂದು ಮನೆ ಇತ್ತು, ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ, ನೋಡಿರ್ತೀರ ನೀವು. ಮನೆ ಸಖತ್ತಾಗಿತ್ತು ಮನೆ. ಒಂದು ಫುಲ್ಲು ಎಲ್ಲ ಏನಂತಾರೆ ಇದೆಲ್ಲ ಮಾಡಿದರು, ಏನು ಪೇಂಟಿಂಗು ಅದು ಇದು ಎಲ್ಲ ಮಾಡಿದರು. ನೋಡಿ ಇಲ್ಲಿ ಶಿವನ ದೇವಸ್ಥಾನ, ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಅಲ್ಲೇ ನೈಸ್ ರೋಡ್ ಎಂಡಿಗೆ ಬಂದು ಹೋಗಿರ್ತೀರ. ಬಟ್ ನೋಡಿ ಶಿವನ ದೇವಸ್ಥಾನ ಸೂಪರ್ ಆಗಿದೆ. ಮತ್ತು ಒಳ್ಳೆ ಒಂದು ಸನ್ಸೆಟ್ ಆಗುತ್ತೆ ಇಲ್ಲಿ. ಒಳ್ಳೆ ಸನ್ಸೆಟ್ ಕೂಡ ನೋಡಿದ್ದೀವಿ ನಾವು. ಬ್ಯೂಟಿಫುಲ್ ಆಗಿರತಕ್ಕಂಥ ಸನ್ಸೆಟ್ ಅಯ್ಯಪ್ಪ ಆಗುತ್ತೆ, ಬ್ಯೂಟಿಫುಲ್ ಆಗಿದೆ. ಸೊ ಈ ಕಡೆ ಹೋದರೆ ಒಂದು ಏರಿಯಾನೇ ಇದೆ ಆ್ಯಕ್ಚುಲಿ, MK ಪುರ ಅಂತೇಳಿ. ಸೊ ತಿರ್ಗಿಸ್ಕೊತಾರೆ. ಏನು ಬೈ ಏನಿಲ್ಲ, ಅಲ್ಲಿ ನೆಕ್ಸ್ಟ್ ಏರಿಯಾ ಫುಲ್ಲು ಈ ರೋಡ್ ಹಿಂಗ್ ಚೆನ್ನಾಗಿದೆ. ಇದೊಂದೇ ರೋಡ್ ಇರೋದು ಬೈ. ನೀವು ಅಲ್ಲಿ ಕರ್ವಲ್ ತಗೋಬೇಕು ಅಂದ್ಬಿಟ್ಟು ಹಿಂಗ್ ಹೋಗ್ತಾ ಇದ್ದೀರಾ. ಸನ್ಸೆಟ್ ಬಂದಿದ್ರೆ ಬನ್ನಿ ತಿರ್ಗಿಸಿ ಬೈ. ಅವ್ರು ತಿರ್ಗಿಸ್ಕೊಂಡ್ರು ಆಲ್ರೆಡಿ. ನೋಡಿ ಹಿಂಗೇನೆ ಇವ್ರು ಗಾಡಿಲಿ ಹೋಗ್ತಾ ಇರ್ತಾರ. ಓಕೆ ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಜೈ ಅಂತ ತಿರ್ಗಿಸ್ಕೊಂಡು ಹೋಗ್ಬಿಟ್ರು. ನಾವು ಕಾರಲ್ಲಿ ತಿರ್ಗಿಸೋದಕ್ಕೆ ಏನ್ ಹೇಳಿ, ಮುಂದ್ಗಡೆ ಗಾಡಿ ಬರುತ್ತೆ. ಜಿ ವ್ಯಾಗನ್ ಹೊಲಕ್ ಹೋಗ್ಬಿಡುತ್ತೆ ಬೈ, ನಿಮ್ ಗಾಡಿ ಪರವಾಗಿಲ್ವಾ? ಓ ಜಿ ವ್ಯಾಗನ್ ತರ ಬಟನ್ ಇದ್ರೆ ಓ ಹಿಂಗ್ ಗೊತ್ತಿದ್ರೆ ಯಾವ್ದು ಎಲ್ಲಿದೆ ಬೈ ಬಟನ್? ಬೈ ಕಲ್ಕಿ ಗಾಡಿ ನೋಡಿದಿರಲ್ಲ, ಇದು ಕಲ್ಕಿ ಅವ್ರ ಕಾರು. ಅವ್ರು ನೋಡಿದಿರಲ್ಲ ಅವ್ರ ಗಾಡಿಲಿ ಯಾವ್ದು ಹಿಮಾಲಯನಲ್ಲಿ ಎಷ್ಟು ಬಟನ್ಸ್ ಇದೆ ಅಂತ. ಅದ್ರಲ್ಲಿ ಅದೆಲ್ಲ ಬಟನ್ಸ್ ಇದೆ, ತೋರಿಸಿಲ್ಲ ಅಷ್ಟೇ. ಅವ್ರು ಜೀವ ಆಗಂತ ಚುಂಗಿ ಅಂತ ಹಿಂಗೆ ತಿರುಗ್ಬಿಡುತ್ತೆ. ಏನು ಹೇಳಿ. ಸೊ ಇಲ್ಲೊಂದು ಶಿವನ ದೇವಸ್ಥಾನ ಇದೆ ಸ್ನೇಹಿತರೆ. ಸೊ ನೈಸ್ ರೋಡು. ನೀವೇನಾದರೂ ಟೀ ಕುಡಿಯೋಕ್ಕೆ ಅಂತ ಬಂದರೆ ನೋಡಿ, ಇಲ್ಲಿ ಶಿವನ ದೇವಸ್ಥಾನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನಾವು ಸುಮಾರು ವರ್ಷಗಳ ಹಿಂದೆ ಬಂದಿದ್ವಿ ಇಲ್ಲಿ. ಸೊ ಅದರ ಒಂದು ನೆನಪು. ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ಸೊ ಇಲ್ಲೊಂದು ಮನೆ ಇತ್ತು, ಇಲ್ಲೂ ಅಷ್ಟೇ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದಾಯಿತು. ಎಲ್ಲ ಒಳ್ಳೆ ಒಂದು ಸ್ವಲ್ಪ ಆಕ್ಸಿಡೆಂಟ್ಸ್ಗಳೆಲ್ಲ ಆದಮೇಲೆ ಎಲ್ಲ ಉಳಿಸ್ಬಿಟ್ರು. ಏನೂ ಇಲ್ಲ ಇಲ್ಲಿ ಆ್ಯಕ್ಚುಲಿ. ಫೋನ್ ಬರ್ತಾ ಇದೆಯಾ? ಏಯ್ ಬೈ ಅಲ್ಲಿ ಬೈ, ಅಲ್ಲಿಗೆ ಬೈ ಹೋದ್ರು ಇವರು. ನೋಡಿ ಸ್ನೇಹಿತರೆ, ಶಿವನ ದೇವಸ್ಥಾನ. ಎಲ್ಲರೂ ಕೈ ಮುಕ್ಕೊಬೇಕು. ಶ್ರಾವಣ ಮಾಸ ಬೇರೆ, ಕೈ ಮುಕ್ಕೊಳ್ಳಿ ಎಲ್ಲ ಶಿವನಿಗೆ, ಒಳ್ಳೇದಾಗಲಿ ಎಲ್ಲರಿಗೂ. ಸೊ ಇವರೆಲ್ಲ ಅಲ್ಲಿ ಹೋದ್ರು ಗ್ರೂಪ್ ಹೋದಾಗೆ, ಯಾವಾಗ ಬರ್ತಾರೋ ಗೊತ್ತಿಲ್ಲ ಇನ್ನು. ನೋಡಿ ಅಲ್ಲಿ ಓಡಾಡ್ತವ್ರೆ. ಸೊ ಸ್ನೇಹಿತರೆ, ಮಹಾರಾಷ್ಟ್ರ ನಾವು ಒಂದು 13 days ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸುಮಾರು ಹೋದ್ಸಲಿ ಹೋಗಿರ್ತಕ್ಕಂಥ ಪ್ಲೇಸ್ ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈ ವರ್ಷ. ಬಟ್ ಎಲ್ಲೆಲ್ಲಿ ಅಂತ ಹೇಳ್ಬಿಟ್ಟು
ನೀವು ಮುಂದಿನ ವ್ಲಾಗ್ ನೋಡ್ತೀರಾ. ಮತ್ತು ನಂದು ಅಷ್ಟೇ ವ್ಲಾಗ್ಸು ಮಹಾರಾಷ್ಟ್ರದ, ಏಕೆಂತಂದರೆ ನಾವು ಹೋದ ವರ್ಷ ಲಡಾಖು, ಡೆಮ್ಚೋಕು ಎಲ್ಲ ಮಾಡಿದೆ, ಚೈನಾ ಬಾರ್ಡರ್ ಎಲ್ಲ ಮಾಡಿದೆ. ಬಟ್ ಅರುಣಾಚಲ್ದು ಮಾಡಿದೆ, ಅದನ್ನೂ ಫುಲ್ಲಾಗಿ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಆದ್ದರಿಂದ ಈ ವರ್ಷ ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ವ್ಲಾಗ್ಸು ಅವತ್ತಿನ ದಿವಸದ್ದು ಅವತ್ತೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್. ಬೈತಾವ್ರೆ ಅಯ್ಯೋ. ಯಾಕೆ ಹಿಂಗಾಡ್ತಾವ್ರ ಅಂಕಲು? ಯಾಕೆ ಟೆನ್ಷನ್ ಮಾಡ್ಕೋತಾವ್ರ ಅಂಕಲ್? ತುಂಬ ಈಟ್ ಆಗ್ಬಿಟ್ಟ. ಬನ್ನಿ ಬೈ, ಬಂದ್ಬಿಡಿ ಬೈ, ಬನ್ನಿ ಹೋಗ್ಲಿ. ಆಯಿತು, ಮಾತಾಡೋದು ವೇಸ್ಟು, ಏನು ಸುಖ ಇಲ್ಲ. ಬನ್ನಿ ಬೈ, ಆಯಿತು ಹೋಗ್ಲಿ. ಏನು ಬ್ಯಾಡ್ ವರ್ಡ್ಸ್ ಮಾತಾಡ್ತಾರೆ ಅವರು. ಹೋಗ್ಲಿ ಬಿಡಿ ಬೈ, ಬಂದ್ಬಿಡಿ ಸುಮ್ಮನೆ, ಬಂದ್ಬಿಡಿ. ಏ ಬಾರೋ, ನೀವು ಆಕಾಶು ಫೈಟ್ ಹಾಕೊಂಡು ಬನ್ನಿ, ಬರಕ್ಕೆ ಹೇಳಿ ಬೈ. ಆಯ್ತು, ದನಕರ ಆಯ್ತು. ಈಗ ದನಕರ ಹೆಂಗ್ ಬೇಯಿಸ್ತೀಯ? ಇದು ದನಕರ ಹಾಕಿ ಬೇಯಿಸ್ತೀಯ? ಅಲ್ಲ, ನೀವು ದನಕರ ಹಾಕಿ ಬೇಯಿಸ್ತೀಯ? ಇದು ನಿಂದ ಜಾಗ ಇದೆ, ಇಲ್ಲಿ ಜಾಗ ಇದಾ? ನಿಂದ ಜಾಗ? ಬೈ ಬಿಡಿ ಬೈ, ಬಂದ್ಬಿಡಿ ಬೈ, ಸುಮ್ಮನೆ ಅವ್ರ ಹತ್ರ ಮಾತಾಡಿ ಸುಖ ಇಲ್ಲ. ಮಾತಾಡ್ಬೇಡಿ, ಕರೆಕ್ಟಾಗಿ ಫೈನಲಿ ಸ್ನೇಹಿತರೆ, ಹೆಂಗೋ ಅಲ್ಲಿರೋ ತಾತ ಸುಮ್ಮನೆ ಎಗರಾಡ್ತವ್ರೆ, ಅದು ಇದು ಅಂತ ಬ್ಯಾಡ್ ವರ್ಡ್ಸ್ ಅಂದರೆ ಫೋನ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ರು. ಸರ್ ಆ ಥರ ಮಾತಾಡ್ಬಿಡಿ, ಹೇಳಿದ್ರೆ ಹೊಟ್ಟೋಗ್ಬಿಡ್ತೀವಿ, ಗೊತ್ತಿಲ್ಲದೆ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಡ್ರೋನ್ ಶಾಟ್ಸ್ ಹೋದ ಏನು ವೇಟಿಂಗ್. ಬನ್ನಿ ಆಯ್ತಾಯ್ತು ಹೋಗಿ. ಇಲ್ಲಿ ನಿಲ್ಸಿದ್ದೀನಿ ನೋಡಿ ಡ್ರೋನ್ ಆಲ್ರೆಡಿ ನಾನು. ಇವಾಗ ಬಂದಂಗೆ ಬರಲಿ, ನಾನು ಹಿಂದೆ ಹೋಗ್ತೀನಿ. ಫಾಲೋ ಅದೇ ಮಾಡ್ತೀನಿ, ನಿಧಾನಕ್ಕೆ ಬನ್ನಿ ಸ್ವಲ್ಪ. ನೀವು ತುಂಬ ಫಾಸ್ಟಾಗಿ ಬರ್ತಾ ಇದ್ದೀರಾ ಅನ್ಸುತ್ತೆ. ಏನು ಹೇಳಿ ಜಾಲಿ ಅವರು. ಓಕೆ. ಸೊ ಬ್ಯಾಕ್ ಟು ಬೇಸ್. ಸೊ ಏನಂತ ಹೇಳಿದ್ರೆ, ನಮ್ಮ ಮೂನಿದು ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದ್ರದ್ದು ಟೋಟಲ್ ಬಾಡಿ ಏನಿದೆ, ಸೊ ಅದು ಸ್ವಲ್ಪ ಇಶ್ಯೂ ಬಂದುಬಿಟ್ಟಿದೆ. ಅದೇನಂತಂದರೆ, ಅದು ಕ್ಲೀನ್ ಮಾಡಬೇಕಾದ್ರೆ ಫುಲ್ಲು ಬಿಚ್ಚಿಬಿಟ್ಟು ಕ್ಲೀನ್ ಮಾಡಿರೋದ್ರಿಂದ ಗಾಡಿ ತುಂಬ ಜರ್ಕ್ ಹೊಡಿತಾ ಇದೆ. ಪ್ಲಸ್ ಐಡ್ಲಿಂಗ್ ನಿಲ್ತಾಯಿಲ್ಲ, ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ, ಎಲ್ಲೂ ಸಿಗ್ತಾಯಿಲ್ಲ. ಬಟ್ ನಾನು ಹೊಸದು 12,000 ರೂಪಾಯಿ ಏನೋ ಇದೆ ಅಂತೆ. ಬಟ್ ಸೆಕೆಂಡ್ ಹ್ಯಾಂಡ್ ಎಲ್ಲಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಏನಪ್ಪ ಪ್ರಾಬ್ಲಮ್ ಅಂದರೆ, ಸೆಕೆಂಡ್ ಹ್ಯಾಂಡಲ್ಲಿ ಪರ್ಚೇಸ್ ಮಾಡೋಕ್ಕೆ ಏನಕ್ಕೆ ಸಿಗೋಲ್ಲ ಅಂತ ಹೇಳಿದ್ರೆ, BS4 ಇದು ಸ್ಟಾರ್ಟಿಂಗ್ ಮಾಡೋದು. ನನ್ನ ಗಾಡೀಲಿ ಯಾವುದೇ ರೀತಿಯ ABS ಇಲ್ಲ, ಏನೂ ಇಲ್ಲ, ನೋಡ್ಬೋದು. ಫುಲ್ಲು ರಾ ಗಾಡಿ ಇದು ಆ್ಯಕ್ಚುಲಿ. ಸೊ ಈ ಮಾಡಲ್ಗೆ ಬೇರೆ ಒಂದು ಏನಂತಾರೆ ಟೋಟಲ್ ಬಾಡಿ ಇದು ಬಂದ ನಂತರ ಏನಿದೆ ಅದಕ್ಕೆ ಬೇರೆ ಟೋಟಲ್ ಬಾಡಿ ಬರ್ತಕ್ಕಂಥದ್ದಂತೆ. ಸೊ ಆದ್ದರಿಂದ ಅದು ಪ್ರಾಬ್ಲಮ್ ಆಗಿದೆ. ಎಲ್ಲೂ ಶೋರೂಮಲ್ಲಿ ಸಿಗುತ್ತೆ. 12,000 ರೂಪೀಸ್ ಮುಂಚೆನೇ ಆರ್ಡ್ರ್ ಮಾಡಬೇಕಂತೆ. ಆರ್ಡ್ರ್ ಮಾಡಿದ್ರೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾನು ಸೆಕೆಂಡ್ ಹ್ಯಾಂಡಲ್ಲಿ ಹಾಕ್ಸೋಣ, 12,000 ರೂಪಾಯಿ ಖರ್ಚು ಮಾಡಬೇಕಲ್ಲ ಅಂತ ಬೇಜಾರು. ಇರಲಿ, ತೊಂದರೆ ಇಲ್ಲ. ಸೊ ಇದು ಒಂದು ಏನಂತಂದರೆ, ಯಾರಿಗಾದ್ರೂ ಎಲ್ಲಾದರೂ ಸಿಗುತ್ತೆ ಅಂತ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ, ಹೇಳಿ ಎಲ್ಲಿ ಸಿಗುತ್ತೆ, ಏನು ಕತೆ ಅಂತ ಹೇಳ್ಬಿಟ್ಟು. ಯಾರ ಹತ್ರ ಅದು ಇದ್ದರೆ ನಿಮ್ಮ ಫ್ರೆಂಡ್ಸ್ ಹತ್ರ ದಯವಿಟ್ಟು ಒಂದು DM ಮಾಡಿ ಅಂತ ಹೇಳೋಕ್ಕೆ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತು ನೋಡ್ಬೋದು, ನಮ್ಮ ಇವನು ಇಲ್ಲೇ ಇದ್ದಾನೆ. ಸೊ ಈ ಮಹಾರಾಷ್ಟ್ರ ರೈಡು ಆ್ಯಕ್ಚುಲಿ ನಾವು ಅರುಣಾಚಲ್ ಇದ್ದಾಗಲೇ ನಾವೆಲ್ಲರೂ ಪ್ಲ್ಯಾನ್ ಮಾಡಿದ್ದು ಗಾಡೀಲಿ, ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು. ಈ ಸತಿ ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ. ಯಾಕೆಂದರೆ ನಮ್ಮದು ಫಾರ್ ದ ಫಸ್ಟ್ ಟೈಮ್ ಇಷ್ಟು ದಿವಸ ಇಷ್ಟು ಲಾಂಗು ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಇಷ್ಟು ಡೇಸು ಕಾರಲ್ಲಿ. ಸೊ ಯಾವ ಥರ ಒಂದು ಈ ಒಂದು ಡ್ರೈವ್ ಇರುತ್ತೆ ಅಂತ ಗೊತ್ತಿಲ್ಲ. ಗಾಡಿಗಳನ್ನ ಬಿಟ್ಟು ಕಾರಲ್ಲಿ, ನಮ್ಮ ಕಾರಂತೂ ನೋಡಿ ಹಿಂಗೆ ನಿಂತ್ಕೊಂಡ್ಬಿಟ್ಟಿದೆ. ಏನು ಓಡಿಸೇ ಇಲ್ಲ, ತುಂಬ ದಿನಗಳೇ ಆಗೋಯ್ತು, ತಿಂಗಳುಗಳೇ ಆಗೋಯ್ತು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಓಡಿಸೇ ಇಲ್ಲ ಕಾರಣ. ಇರಲಿ. ಸೊ ಬಾಯ್ಸನ್ನೆಲ್ಲ ಇವಾಗ ವಾಶ್ ಮಾಡಿಸಿ ನಾಳೆ ನಿಲ್ಲಿಸೋದು, ಏನು ಟಾರ್ಪಲ್ ಹಾಕಿ ನಿಲ್ಲಿಸ್ಬಿಡೋದು, ಕವರ್ ಹಾಕಿ ನಿಲ್ಲಿಸ್ಬಿಟ್ರೆ ಮುಗೀತು ಅಷ್ಟೇ. ಇನ್ನೆಲ್ಲೂ ಇಲ್ಲ. ಇನ್ನೊಂದು 15 ಡೇಸು ಏನೂ ರೈಡ್ ಇಲ್ಲ, ಯಾವುದೇ ರೀತಿ ರೈಡ್ ಇಲ್ಲ, ಏನೂ ಇಲ್ಲ. ಫುಲ್ಲು ರೆಸ್ಟ್ ಮಾಡಿ ಬಾಯ್ಸ್. ಏನು ಹೇಳಿ, ಎಷ್ಟು ದಿವಸ ಆಗೋಯ್ತು. ಲಾಸ್ಟು ನಾವು ಹೋಗಿದ್ದು ಇಲ್ಲಿಗೆ ವೈನಾಡ್ಗೆ ಅಷ್ಟೇ, ಅದು ಬಿಟ್ಟರೆ ಯಾವುದೂ ರೈಡೇ ಆಗಿಲ್ಲ ಹೇಳಬೇಕು ಅಂತಂದರೆ. ವೈನಾಡ್ ಆದಮೇಲೆ ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ ಜೊತೆ ಹೋಗಿದ್ವಿ. ಸೊ ಅದೊಂದು ಅದ್ಭುತವಾಗಿತ್ತು ರೈಡು. ರಾಯಲ್ ಎನ್ಫೀಲ್ಡ್ ಜೊತೆ ಹೋಗಿದ್ದು ತುಂಬ ಇಷ್ಟ ಆಯಿತು. ಅದು ಬಿಟ್ಟರೆ ಬೇರೆ ಯಾವುದೂ ರೈಡ್ ಮಾಡಿಲ್ಲ. ರಾಯಲ್ ಎನ್ಫೀಲ್ಡ್ ಹೋಗೋದು ಫುಲ್ಲು ಅವ್ರ ಕಡೆಯಿಂದಲೇ ಕಾನ್ಸಂಟ್ರೇಟ್ ಇತ್ತು, ಅದರಿಂದ ತುಂಬ ಖುಷಿ ಆಯಿತು. ಇರಲಿ. ಸೊ ಓಕೆ. ಸೊ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಟೋಟಲ್ ಬಾಡಿ BS4 ಸ್ಟಾರ್ಟಿಂಗ್ ಮಾಡಲ್
ಎಲ್ಲಿ ಸಿಗುತ್ತೆ 2017 ಮಾಡಲ್ ಗಾಡಿ ಇದು. ಆ್ಯಕ್ಚುಲಿ 1,60,000 ಓಡಿದೆ. ಸೊ ಎಲ್ಲಿ ಸಿಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದೆ ದಯವಿಟ್ಟು DM ಅಲ್ಲಿ ತಿಳಿಸಿ ಸ್ನೇಹಿತರೆ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.